ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಶ್ರೀ ಹಲಸೂರಮ್ಮ ಮಠಕ್ಕೆ ಬಂದಿದ್ದೀವಿ. ಆ್ಯಸ್ ಯೂಶ್ವಲ್ ಗುರುವಾರ ರಾಯರ ದರ್ಶನ ಮಾಡಿಕೊಂಡೆ ಎಲ್ಲ ಕೆಲಸ ಪ್ರಾರಂಭ ಮಾಡೋದು. ಗುರುವಾರ ಯುಗಾದಿ ಹಬ್ಬ ಕೂಡ ಶುರುವಾಗಿದೆ. ಗುರುವಾರದಿಂದನೇ ಎಲ್ಲರಿಗೂ ರಾಯರ ದರ್ಶನ ಮಾಡಿಸೋಣ ಅಂತ ಈ ವಿಡಿಯೋ ಮುಖಾಂತರ ನಾನು ಹಲಸೂರಮ್ಮ ಮಠಕ್ಕೆ ಬಂದಿದ್ದೀನಿ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ಸ್ಯಾವತಾರ ಹೇಗೆ ವೇದವನ್ನು ತಂದ ನೋಡಿ. ನಾಳೆ ಈ ಮಾಸಕ್ಕೆ 3 ಅವತಾರ ಮಾಡಿದ್ದಾರೆ. ಸರ್ವೋತ್ತಮನಾಗಿದ್ದಂಥ ಭಗವಂತ 2 ಅವತಾರದಿಂದ ಜೀವೋತ್ತಮನಾಗಿರ್ತಕ್ಕಂಥ ಪ್ರಾಣಿಯವರ ಅವತಾರ. ನಾಳೆ ದ್ವಿತೀಯ ದಿನವೇ ಅವತಾರ. ನವಮಿ ದಿನ ರಾಮನಾಗಿ ಅವತಾರ ಮಾಡ್ತಾನೆ. ಅದೇ ಪೌರ್ಣಿಮದಿಂದ ಪ್ರಾಣಿಯವರ ಅವತಾರ ಮಾಡಿದ್ದಾರೆ ಅಂಥ ಉತ್ಸವ. ಅವತಾರ ಮಾಡಿದ್ದಾನೆ ಅಂತಂದರೆ ತನಗೋಸ್ಕರವಾಗಿ ಅಲ್ಲ, ಮತ್ಸ್ಯಾವತಾರ ತಾಳಿದ್ದಾನೆ, ವೇದವನ್ನು ತಂದ. ಕೂರ್ಮ ಅವತಾರ ತಾಳಿದ್ದಾನೆ, ಮಂದರಗಿರಿ ಎತ್ತಿದ, ದೇವತೆಗಳನ್ನು ಸರಹಿದ. ಮತ್ಸ್ಯಾವತಾರ, ಕೂರ್ಮ ಅವತಾರ, ವರಾಹತಾರ ತಾಳಿದ್ದಾನೆ ಅಂತಂದರೆ ನಾವು ಭೂಮಿ ಮೇಲೆ ಇರ್ತಿದ್ದಿಲ್ಲ. ಯಾಕಂತಂದರೆ ಭಗವಂತ ಭೂಮಿಯನ್ನು ಕರುಣೆ ಮಾಡಿದ್ದಾನೆ ಅಂತಂದರೆ ಭೂಮಿ ತಂದಿಟ್ಟಾನೆ. ಆ ವರಾಹ ದೇವರನ್ನ ನೆನೆಸ್ಬೇಕು. ನರಸಿಂಹದ ಪುಟ್ಟಗೆ ವರ, ಆ ಪುಟ್ಟಗೆ ವರ ಕೊಟ್ಟಿದ್ದಾನೆ ನರಸಿಂಹದೇವರು. ಅವರೇ ನಮ್ಮ ಕಥಾನಾಯಕರು. ಇಲ್ಲಿ ತಂದು ವಿರಾಜಮಾನವಾಗಿದ್ದ ರಾಯರು 3 ಅವತಾರದಲ್ಲಿ ಬಂದಿದ್ದಾರೆ. ವಾಮನಾವತಾರ ಆಗಿದ್ದಾನೆ. ವಾಮನಾವತಾರದಲ್ಲಿ ಯಾವ ಬಲಿಚಕ್ರವರ್ತಿನ ಒತ್ತಿ ದಾನವನ್ನು ಬೇಡಿದ್ದಾನೆ. ಪರಶುರಾವತಾರದಲ್ಲಿ ದುಷ್ಟರ ಸಂಹಾರ ಮಾಡಿದ್ದಾನೆ. ರಾಮಾವತಾರದಲ್ಲಿ ನೋಡಿದ್ದಾರೆ. ರಾಮಾವತಾರದಲ್ಲಿ ನೋಡಿಬಿಟ್ರೆ ಅಂಥ ಅವತಾರ ಯಾವುದಲ್ಲ, ಪುರುಷೋತ್ತಮ ಅಂತ, ಮರ್ಯಾದಾ ಪುರುಷೋತ್ತಮ ಅಂತ ಅವತಾರ ಮಾಡಿದ್ದಾನೆ. ಅಂಥ ಅವತಾರ ಮಾಡಿದಂಥ ಈ ದಿನ ರಾಮನವರಾತ್ರಿ ಅಂತ ಉಂಟು. ಅವತಾರ ಮಾಡಿದ್ದಾನೆ. ಇವತ್ತಿನ ದಿನ ಪ್ರಾರಂಭ ರಾಮನವಮಿ ಉತ್ಸವ. ಮಕ್ಕಳಿಲ್ಲ ಅಂತಂದ ದಶರಥ ಮಹಾರಾಜ ಚಿಂತಾಕ್ರಾಂತನಾಗಿದ್ದಾನೆ. ಅನುಗಾಲವು ಚಿಂತೆ ಜೀವಕ್ಕೆ, ಈ ಮನವು ಮಾಧವನಲ್ಲಿ ನಿಲ್ಲುವ ತನಕ. ಅನುಗಾಲವು ಚಿಂತೆ ಜೀವಕ್ಕೆ, ಅನುಗಾಲವು ಚಿಂತೆ. ಭಗವಂತ ಕಾಲ ಕೊಡ್ಬೇಕಂತಂದರೆ ಹೆಂಗೆ ಕೊಡ್ತಾನಂತೆ ಪರೀಕ್ಷೆ ಮಾಡ್ತಾನ್ರಿ. ಭಗವಂತ ಕೊಡ್ಬೇಕಂತ ಸುಮ್ಮನೆ ಬರೋಂಗಿಲ್ಲ. ತಾನೇ ಅವತಾರ ಮಾಡ್ಬೇಕಂತಂದು ಯಾರ್ಯಾರೋ ಅವತಾರ ಕಳಿಸಿದ್ರೆ ಒಂದು ಕೂಸು ಹುಡ್ತಂದು ಬೇಕಾದಂಗೆ ಮಾಡ್ಬೋದು. ಆದರೆ ತಾನೇ ಅವತಾರ ಮಾಡಬೇಕಾದ್ರೆ ಭಾಳ ಪರೀಕ್ಷೆ ಮಾಡ್ತಾನೆ. ಮಕ್ಕಳಿಗೆ ಜ್ವರ ಬಂದಿರ್ತದೆ. ಜ್ವರ ಬಂದಾಗ ಅವತ್ತಿನ ಹಬ್ಬ ಏನೋ ಕರೆದ ಪದಾರ್ಥ ಮಾಡ್ತಾರೆ. ಆ ಕೂಸು ಕೇಳ್ತದೆ ಒಂದು ಬುರ್ಬುರಿ ಕೊಡೋಂಥದ್ದಂತ. ಆ ಬುರ್ಬುರಿ ಕೊಡೋದಂತ ತಾಯಿ ಕೊಡೋಂಗಿಲ್ಲ. ಯಾಕೆ ಕೊಡೋಂಗಿಲ್ಲ? ಆ ಬುರ್ಬುರಿ ಕೊಟ್ಬಿಟ್ರೆ ತಿಂದರೆ ಜ್ವರ ಉಲ್ಬಣ ಆಗುತ್ತವೆ ಅಂತ ಕೊಡೋಂಗಿಲ್ಲ. ಅದೇ ಕೊಡೋಂಗಿಲ್ಲ ಅಂತಂದ್ರೆ ಕೊಡ್ತಾಳ, ಮುಂದೆ ಕೊಡ್ತೀವಿ. ಅವಾಗೆ ಜ್ವರ ಹೋಯ್ತು ಒಂದು ಖಾತ್ರಿ ಆಯ್ತಂದರೆ ಅವಾಗೆ ಸ್ಪೆಷಲ್ ಆಗಿ ಕರೆದು ಕೊಡ್ತಾಳಂತೆ ತಾಯಿ. ಹಾಗೆ ಭಗವಂತ ನಮ್ಮಲ್ಲಿದ್ದಂಥ ಎಲ್ಲ ಪರೀಕ್ಷೆ ಮಾಡ್ತಾನೆ. ಅಂತ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅಂತಂದರೆ ಆ ಭಗವಂತ ತಾನೇ ಅವತಾರ ಮಾಡ್ತಾನೆ. ತಾನೇ ಮಗನಾಗಿ ಅವತಾರ ಮಾಡಿದ ರಾಮಚಂದ್ರನಾಗಿ. ಅಂತ ಅವತಾರ ಮಾಡಿದಂಥ ಈ ಮಾಸ ಚೈತ್ರ ಮಾಸ, ವಸಂತ ಮಾಸ ಅಂತ ನವಮಿದಿಂದ ಅವತಾರ ಆಗಿದೆ. ಅಂಥ ರಾಮನವಮಿ ಉತ್ಸವದಲ್ಲಿ ದಿನ ಒಂದು 5 ನಿಮಿಷ ಅಲ್ಲಿ ಹೇಳಬೇಕಂತ ನಮ್ಮ ಟ್ರಸ್ಟಿಯವರು ಹೇಳ್ತಾರೆ. ಅಲ್ಲಿ ಒಂದು 5 ನಿಮಿಷ ಅಲ್ಲಿ ಅಷ್ಟಾವಧಾನ ನಡೆದಾಗ
ಒಂದು 5 ನಿಮಿಷ ರಾಮದೇವರ ಬಗ್ಗೆ ಹೇಳಿ ವಿಶೇಷವಾಗಿ ಅವತ್ತಿಂದ ನಾವು ರಾಮೋತ್ಸವ ಮಾಡಿದೆ. ಎಲ್ಲರೂ ವಿಜೃಂಭಣೆಯಿಂದ ರಾಮೋತ್ಸವ ಮಾಡಿ ಎಲ್ಲರೂ ಬರಬೇಕು. ಆ ರಾಮ ಉತ್ಸವದ ಎಲ್ಲರೂ ಬಂದಾರಂತೆ. ಆ ಉತ್ಸವದ ಪಟ್ಟಾಭಿಷೇಕ ದಿನ ಎಲ್ಲರೂ ಬಂದು ಎಂಥರು ಬಂದಂತಂದರೆ 33 ಕೋಟಿ ದೇವತೆಗಳು ಅಲ್ಲ, ಎಲ್ಲರೂ ಯಾರೂ ಇದ್ದಿದ್ದಂತೆ. ಯಾವ ಲೋಕದ ಯಾರು ಇದ್ದಿಲ್ಲ, ಎಲ್ಲರೂ ಅಯೋಧ್ಯ ಪಟ್ಟಣಕ್ಕೆ ಬಂದಿದ್ದಾರಂತೆ. ಅಂಥ ಈ ಕ್ಷೇತ್ರದಲ್ಲಿ ರಾಯರ ಸನ್ನಿಧಾನದಲ್ಲಿ 27ನೇ ತಾರೀಕು ರಾಮೋತ್ಸವ ಮಾಡೋಣಂತ ಎಲ್ಲರೂ ನಮ್ಮ ಟ್ರಸ್ಟಿಯವರಿಗೆ ಹೇಳಿದ್ದಾರೆ. ಅವರೆಲ್ಲ ನಾಳೆ ದಿನ ಏನೇನು ಮಾಡಬೇಕಂತ ಅದಕ್ಕೆ ಬೋರ್ಡ್ ಬೆಳೀತಾರೆ. ಇದಕ್ಕೆಲ್ಲ ತನುಮನ ಧನದಿಂದ ನೋಡಪ್ಪ, ತನುಮನ ಧನ ಬರೀತಾರೆ ಅಂತ ತಿಳ್ಕೊಬೇಡ್ರಿ. ಯಾವುದೇ ಕಾರ್ಯಕ್ರಮ ಆದರೆ ತನುಮನ ಇತ್ತಂದರೆ ಧನ ಇತ್ತು ಬಂದರೆ ತನುಮನ ಎರಡು ಬರ್ತಾವೆ. ಧನನೇ ಇಲ್ಲಾಂದ್ರೆ ಏನು ಮಾಡ್ತೀವಿ? ಅದಕ್ಕೆಲ್ಲ ಬೇಕು. ತನುಮನ ಧನದಿಂದ ಎಲ್ಲರೂ ಆ ಸೇವೆಗೆ ಭಾಗಿಯಾಗಿ ನಮ್ಮದೊಂದು ಅಳಿದ ಸೇವೆ ರಾಮದೇವರಿಗೆ ಅಳಿದ ಸೇವೆ ಅಂತ ತಿಳ್ಕೊಬೇಕು. ಒಟ್ಟಾಗಿ ಮಾಡಿ ಆ ರಾಮದೇವರ ರಾಘವೇಂದ್ರ ಕೂತು ಭಾರತೀಯ ಮುಖ್ಯ ಪ್ರಾಣ ಅಂತ ಶ್ರೀ ಸೀತಾಪತಿ ಶ್ರೀರಾಮಚಂದ್ರಾತ್ಮನಲ್ಲಿ ಆ ಕ್ಷೇತ್ರಮೂರ್ತಿ ಲಕ್ಷ್ಮೀ ನರಸಿಂಹ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ಅಂತ ಹೇಳ್ತಾ, ಕಿಂಚಿತ್ ಕಾಲ ಬಾಲಕನ ಕಲ ಭಾಷೆ ಜನ ನೀವು ಕೇಳಿ ಸುಖಪಡುವಂತೆ ಅಂತ ತಂದೆಗೆ ನಾನು ಮೊದಲೇ ಸರಿ ಈ ವ್ಯಾಸಪೀಠದಲ್ಲಿ ಎಂಥರೋ ಕೂತ್ಬಿಟ್ಟಿದ್ದಾರೆ. ಯಾರ್ಯಾರೋ ಕೂತ್ಬಿಟ್ಟು ದೊಡ್ಡ ತಿಮಿಂಗಳು ಕೂತ್ಬಿಟ್ಟಾವ. ಆ ತಿಮಿಂಗಳ ಈಸಾಡಿದಂಥ ಈ ಸಮುದ್ರದಲ್ಲಿ ಸ್ವಲ್ಪ ಈಗ ತಾನೇ ಹುಟ್ಟಿದಂಥ ಮೀನು ಎಷ್ಟು ಈಸಾಡಿದ್ರು, ಎಷ್ಟು ಈಸಾಡಿದ್ರು ಅಂತ ಈ ವ್ಯಾಸಪೀಠದಲ್ಲಿ ಕಿಂಚಿತ್ ಕಾಲ ಒಳಗೆ ನಿಂತು ನನ್ನ ಕೂಸು ಮಾತಾಡ್ತಿದ್ದಂತೆ ಬಾಲಕನ ಕಲ ಭಾಷೆ ಜನ ನೀವು ಕೇಳಿ ಸುಖಪಡಂತಂದು ಒಳಗೆ ನಿಂತು ನನ್ನ ಮಗು ಚಂದ ಮಾತಾಡ್ತಿದೆ, ಮೊದಲು ಮಾತನಂತ ಆಡ್ತಾ ಇದೆ ಅಂತ ತಂದು ಆಡಿಸ್ತಾರಂತೆ. ನನಗೆ ಬರಂಗಿಲ್ಲ ಅಂತ ಬಿಡಬೇಕು. ಮನೋವಿಶುದ್ಧ ಈ ಚರಿತಾನವಾದ ಮನಸ್ಸನ್ನು ಉದ್ಧಾರ ಮಾಡಿಬೇಕಂತಂದೆ, ಮನಸ್ಸು ಸ್ವಚ್ಛ ಮಾಡ್ಕೋಬೇಕಂತಂದ್ರೆ ಒಂದೇ ಉಪಾಯ, ಭಗವಂತನ ನಾಮಸ್ಮರಣೆ ಮಾಡೋದು. ಭಗವಂತನ ಸ್ಮರಣೆ ಮಾಡಬೇಕಂತಂದ್ರೆ ಭಗವಂತ ಯಾವ ಶ್ರವಣ ಮಾಡಬೇಕಂತ ಹೇಳ್ತಾರೆ. ಅಂಥ ಶ್ರವಣ ಮಾಡ್ತಾರೆ. ಪಂಚಾಂಗ ಪಠಣ ರಾಮೋತ್ಸವದ ಅಂಗವಾಗಿ ನನಗೆ ಕೊಟ್ಟಂಥ ವೇಳೆಯಲ್ಲಿ ಒಂದು 2